ಏನಮ್ಮ ವೇಳೆ ಮಧ್ಯಾಹ್ನ 12 ಗಂಟೆ ಆಗ್ತದಂತೂ ನಿನ್ನ ಪ್ರಿಯಕರ ಶಾಂತಿ ಇನ್ನೂ ಬರಲೇ ಇರಲ್ಲ. ನೋಡಿದ್ಯಾ ಈಗಿನ ಕಾಲದ ಗಂಡುಗಳನ್ನು? ನೋಡಮ್ಮ, ಹೆಣ್ಣು ಯಾವಾಗಲೂ ತಾಳ್ಮೆಯಿಂದ ತನ್ನ ಭವಿಷ್ಯದ ಬಗ್ಗೆ ವಿಚಾರಿಸಬೇಕು. ನೀವು ತಿಳ್ಕೊಂಡ್ರ ಹಾಗೆ ನಾನೇನು ಕೆಟ್ಟವರನ್ನು ಪ್ರೀತಿಸಿಲ್ಲ. ಶಾಂತೇಶ್ ಅಂದ್ರೆ ಶಾಂತ ಮೂರ್ತಿ ಇದ್ದ ಹಾಗೆ. ನನ್ನ ಮೇಲೆಂದ್ರೆ ಅಷ್ಟೊತ್ತು ಪಂಚ ಪ್ರಾಣ ಅವರು. ನೋಡಮ್ಮ, ಕಲಿಯುಗ ಬಹಳ ಕೆಟ್ಟು ಬಿಟ್ಟಿದೆ. ಹೆಣ್ಣು ತನ್ನ ಕೊರಳಲ್ಲಿ ತಾಳಿ ಕಟ್ಟಿಸುವುದರ ಮುಂಚೆ ಗಂಡನ್ನು ಎಷ್ಟು ನಂಬಿದರೂ ವ್ಯರ್ಥ. ಯಾಕೆಂದ್ರೆ ಪ್ರತಿನಿತ್ಯ ನೂರಾರು ಹೆಣ್ಣಿನ ಜೀವನ ಹಾಳಾಗುವುದನ್ನು ಕಣ್ಣಾರೆ ಕಾಣುತ್ತೇವೆ, ಪೇಪರ್ನಲ್ಲಿ ಕೂಡ ಓದುತ್ತೇವೆ. ಇಂಥ ಅನೇಕ ಕೇಸ್ಗಳನ್ನು ನಾನು ಹ್ಯಾಂಡಲ್ ಮಾಡಿದ್ದೇನೆ. ಅದೇನಿರಲಿ, ಶಾಂತೇಶ್ ನನ್ನ ಪರೀಕ್ಷೆಯಲ್ಲಿ ಪಾಸ್ ಆದರೆ ಮಾತ್ರ ಮುಂದೆ ಮದುವೆ ವಿಚಾರ. ನನ್ನ ಶಾಂತೇಶ ಖಂಡಿತವಾಗಿಯೂ ನೀವು ಪರೀಕ್ಷೆಯಲ್ಲಿ ಪಾಸ್ ಆಗಿರ್ತಾರೆ. ಅಂತ ಬುದ್ಧಿ ಜೀವಿ ಅವರು. ಅವ ನೋಡಿ ನೆನೆಸುವಷ್ಟರಲ್ಲಿ ಬಂದೇ ಬಿಟ್ರು ಅವರು. ನಮಸ್ಕಾರ, ಬನ್ನಿ. ಅಂದಾಗೆ ಶಾಂತೇಶ್ ಅಂದ್ರೆ ನೀವೇ ತಾನೆ? ಅವರೇ ಇವರು. ಎಂಟು ಪಾಸ್ ಪಾಸ್ ಆಗಿದ್ದಾರೆ. ಪತ್ರಿಕೋದ್ಯಮದಲ್ಲಿ ಕೆಲಸ ಕೂಡ ಮಾಡ್ತಾರೆ. ನೀನು ಸುಮ್ಮನೆರಮ್ಮ, ನಾನು ಪ್ರಶ್ನೆ ಕೇಳಿದ್ದನ್ನು ಶಾಂತೇಶ್. ಶಾಂತೇಶ್, ನಿನ್ನ ಬಗ್ಗೆ ಬಹಳ ಕೇಳಿದ್ದೇನೆ. ನೀನೊಬ್ಬ ಉತ್ತಮ ಸಾಹಿತ್ಯಗಾರ ಹಾಗೂ ಪ್ರೆಸ್ ರಿಪೋರ್ಟರ್ ಅಂತ ತಿಳಿದುಕೊಂಡಿದ್ದೇನೆ. ಪ್ರತಿನಿತ್ಯ ಪತ್ರಿಕೆಯಲ್ಲಿ ನಿನ್ನ ಕಥೆ, ಕವನ ಹಾಗೂ ವಾಸ್ತವಿಕ ವಿಚಾರವನ್ನು ಬಹಳ ಮೆಚ್ಚಿಕೊಂಡಿದ್ದೇನೆ. ಯಜಮಾನ್ರೆ, ನನ್ನ ಸಾಹಿತ್ಯಕ್ಕೆ ನಿಮ್ಮಂತ ಗುರು ಹಿರಿಯರ ಅನುಗ್ರಹ ಬೇಕೇ ಬೇಕು. ನೋಡಿ, ನನ್ನನ್ನು ಇಲ್ಲಿಗೆ ಕರೆಸಿದ್ದು ಕಾರಣವೇನೆಂದು ಕೇಳಬಹುದೇ? ಕಾರಣ ಏನಂತ ತೋರಿಸುತ್ತೇನೆ ಶಾಂತೇಶ್. ಆದ್ರೆ ನಾನು ಕೇಳೋ ಪ್ರಶ್ನೆಗೆ ನಿನ್ನಿಂದ ಸರಿಯಾಗಿ ಉತ್ತರ ಬರಬೇಕು. ಅರ್ಥವಾಯಿತು ತಾನೆ? ಅದೇನು ಕೇಳಿ ಯಜಮಾನ್ರೆ, ಏನು ನಿಮ್ಮ ಪ್ರಶ್ನೆ? ನೀವು ನನ್ನ ಮಗಳನ್ನು ಬಹಳ ಪ್ರೀತಿಸಿದರಂತೆ. ನನ್ನ ಮಗಳು ಕೂಡ ನಿಮ್ಮನ್ನು ಬಹಳ ಮೆಚ್ಚಿಕೊಂಡಿದ್ದಾಳಂತೆ. ಇವಳು ಹೇಳ್ತಿದ್ದಾಳೆ, ಇದಕ್ಕೆ ಒಂದು ನಿರ್ಬಂಧ ಬೇಕಲ್ಲವೇ? ಅಂದರೆ ಏನು ನಿಮ್ಮ ಮಾತಿನ ಅರ್ಥ? ಅರ್ಥವಿಷ್ಟೇ, ನಮ್ಮ ಯೋಗ್ಯತೆಗೆ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನೀವು ಅಂತಸ್ತಿನ ಬಗ್ಗೆ ವಿಚಾರಿಸಿದಷ್ಟೇ. ನಮ್ಮ ತಂದೆ ಇದಕ್ಕೆ ಒಂದು ನಿರ್ಬಂಧ ಬೇಕಲ್ಲವೇ? ನನ್ನ ತಂದೆ ತಾಯಿ ಅಂತ ಇಲ್ಲ, ಒಬ್ಬಳು ತಂಗಿ ಇದ್ದಾಳೆ ಸರ್. ಹೋಗ್ಲಿ ಬಿಡು. ನಿನ್ನದಂತ ಹೇಳಿಕೊಳ್ಳಲಿಕ್ಕೆ ಬಂಗಲೆ, ಕಾರು ಮತ್ತೇನಾದ್ರೂ ಇದೆಯಾ? ಇದೇನು ಸರ್, ನನ್ನನ್ನು ಕಂಡು ಹಾಸ್ಯ ಮಾಡ್ತಾ ಇದ್ದೀರೋ ಏನು? ನೋ ಮಿಸ್ಟರ್ ಶಾಂತೇಶ್, ನಿನ್ನ ಹಾಸ್ಯ ಮಾಡ್ತಾ ಇಲ್ಲ, ಪರೀಕ್ಷೆ ಮಾಡ್ತಾ ಇದ್ದೇನೆ ಅಷ್ಟೇ. ನೋಡಿ, ಬುದ್ಧ, ನಾ ಸರ್ಕಾರಿ ನೌಕರಿಗಾಗಿ ಸಕಲ ಪ್ರಯತ್ನ ಪಟ್ಟೆ, ಆದರೆ ಪ್ರಯತ್ನ ಫಲ ಸಿಗಲಿಲ್ಲ. ಈಗ ನನ್ನ ಮನಸ್ಸಿಗೆ ಹಿಡಿಸುವಷ್ಟು ಸಂಬಳ ಒಂದು ಖಾಸಗಿ ಸಂಸ್ಥೆಯಲ್ಲಿ ಸಿಗ್ತಾ ಇದೆ ಅಷ್ಟೇ. ಅಂತೂ ನಾನು ಇಲ್ಲಿವರೆಗೆ ಕೇಳಿದ ಪ್ರಶ್ನೆಗಳಿಗೆ ಒಂದು ಸರಿಯಾಗಿ ಒಂದು ಉತ್ತರ ಬರಲಿಲ್ಲ ನೋಡಿ ಮಿಸ್ಟರ್ ಶಾಂತೇಶ್. ನಿಮ್ಮ ತಿಳುವಳಿಕೆಯ ಪ್ರಕಾರ ತಿಪ್ಪೆಯಲ್ಲಿ ಮಲಗಿರುವ ನಾಯಿಯನ್ನು ಉಪ್ಪರಿಗೆ ಮೇಲೆ ಕುಡಿಸಿದರೆ ಶೋಭೆ ಕಾಣುವುದೇ? ಏನಪ್ಪ ನೀನು? ದಯವಿಟ್ಟು ಈ ರೀತಿ. ನೀನು ಸುಮ್ಮನೆ ರಮ್ಮ. ಶಾಂತೇಶ್, ಯಾಕೆ ಸುಮ್ಮನೆ ನಿಂತು ಬಿಟ್ಟೆ? ಇದೇನು ಸರ್, ಇಲ್ಲಿಗೆ ಕರೆಸಿ ನನ್ನ ಗಣಿತ ಬಗ್ಗೆ ಅಳತೆ ಮಾಡಲು ಕರೆಸಿದ್ದೀರೋ ಅಥವಾ ನೀವೊಬ್ಬರು ದೊಡ್ಡವರೆಂದು ನೀವು ಕೇಳಿದ ಪ್ರಶ್ನೆಗೆ ಸುಮ್ಮನಿದ್ದೇನೆ. ಮತ್ತಾರು ಕೇಳಿದರೆ ಸರಿಯಾದ ಉತ್ತರವನ್ನೇ ಕೊಡುತ್ತಿದ್ದೆ. ಶಾಂತೇಶ್, ಒಬ್ಬರು ನ್ಯಾಯಾಧೀಶರಾಗಿ ಮನೆಗೆ ಬಂದ ಈ ಅತಿಥಿಯನ್ನು ಎಷ್ಟು ಹೀನಾಯವಾಗಿ ನೋಡುವುದು ಸರಿಯಲ್ಲ. ನಿಮ್ಮ ಮನಸ್ಸಾಕ್ಷಿಯನ್ನು ನೀವು ವಿಚಾರ ಮಾಡಿ ನೋಡಿ. ಶಾಂತೇಶ್, ಪ್ರಥಮದಲ್ಲಿ ಹೀಗೆ ಗೋಪಿಸಿಕೊಂಡರು ಹೇಗೆ? ಎಷ್ಟೆಲ್ಲ ನಿನ್ನ ಘನತೆ ಗೌರವದ ಬಗ್ಗೆ ಕಾಳಜಿ ಇದ್ದವನು ಒಬ್ಬ ಲಕ್ಷಾಧೀಶ್ವರನ ಮನೆಯ ಹೆಣ್ಣನ್ನು ಹಂಬಲಿಸುವುದು ಹೇಗಿವೆ? ಹಾಗಂತ ನಿನ್ನ ಮನಸ್ಸಾಕ್ಷಿಯನ್ನು ವಿಚಾರಿಸಿಕೊಂಡು ನೋಡೋಣ. ಏನು ವಿಚಾರ? ನಿಮ್ಮ ಮನೆ, ಕಾರು, ಅಂತಸ್ತು, ಬಂಗಲೆ ಅದು ನಿಮ್ಮಲ್ಲಿ ಇರಲಿ. ನಾನು ಪ್ರೀತಿಸಿದ್ದು ಈ ಪದ್ಮಾಳನ್ನು. ನಿಮ್ಮ ಕಾರು, ಬಂಗಲೆ ಅಪಹರಿಸಕ್ಕಾಗಿ ಪ್ರೀತಿಸಿದ ಅವಳು ನನ್ನ ಪ್ರೀತಿ ಅಮರವಾದದ್ದು. ಶಾಂತೇಶ್ ಹೇಳ್ತಿರುವುದು ಸತ್ಯವಾಗಿದೆ. ಆದ್ರೆ ನನಗೆ ಬೇಕಾದವರನ್ನು ಈ ರೀತಿ ಅವಮಾನ ಮಾಡ್ತೀರಂತ ನಾನ್ ತಿಳ್ಕೊಂಡಿರಲಿಲ್ಲ. ಶಾಂತೇಶ್ ನನಗೆ ಕರೆಸಿದ್ದು ನನಗೆ ತಪ್ಪಾಯ್ತು. ದಯವಿಟ್ಟು ನನ್ನ
ತಪ್ಪನ್ನು ಕ್ಷಮಿಸಿಬಿಡಪ್ಪ. ನಿಮ್ಮಿಬ್ಬರಿಗೆ ಈಗಲಾದ್ರೂ ಅರ್ಥವೈತೆ ಕಾಗೆಗೆ ಕೋಗಿಲಿಗೆ ಏನು ಸಂಬಂಧ ಅಂತ? ಕಾಗೆ ಕೋಗಿಲೆಗಳ ಮಧುರ ಬಾಂಧವ್ಯ ನಿಮಗೆ ಇನ್ನೂ ಅರ್ಥವಾಗಿಲ್ಲ ಕಾಣುತ್ತೆ. ಕಾಗೆ ಕೂಡಿನಲ್ಲೇ ಕೋಗಿಲೆ ಜನ್ಮ ತಾಳ್ಮದು. ನೋಡಿ ಸರ್, ನೀವು ಎಷ್ಟೇ ಹೋಲಿಸಿ ಮಾತನಾಡಿದರು ನನ್ನ ಮತ್ತು ಪದ್ಮಾಳ ಪ್ರೀತಿಗೆ ಬೆಲೆ ಕಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ. ಓಹೋ, ಅಷ್ಟೊಂದು ಬೆಲೆ ಬಾಳುವ ಪ್ರೀತಿ? ಹಾಗಾದ್ರೆ ಸ್ವಲ್ಪ ತಾಳು. ರುದ್ರೇಶ, ಲೇ ರುದ್ರೇಶ, ಲೇ ಕಲ್ಲರಡ್ಡಿ. ಏಯ್! ನಾನು ಬರೆದಿದ್ದೆ ನಿಮಗೆ ಕೇಳಿಸಲಿಲ್ಲ? ಲಾಕರ್ಗೆ ಕೀಲಿಯನ್ನು ತೆಗೆದುಕೊಂಡು ಅದರಲ್ಲಿ ಹಣ ತುಂಬಿದ ಬ್ಯಾಗ್ ಇದೆ, ಅದನ್ನು ತೆಗೆದುಕೊಂಡು ಬಾ. ಹಾ, ಹಣ ತುಂಬಿದ ಬ್ಯಾಗ್ ರುದ್ರೇಶ. ಏನಾಯ್ತು ರುದ್ರೇಶ? ಏ, ಯಾವ ಫ್ರೇಜ್ ಬ್ಯಾಗ್ ಇರ್ತಾರೆ? ಮನೆ ಹರಟೆ ಹಾಕುತ್ತೇವೆ ನೋಡು, ಎದುರಿಗಿದೆ. ಅಲ್ರಿ, ಸಣ್ಣ ಒಂದು ದೊಡ್ಡ ಒಂದು ಎರಡು ಮೂರು ಅದಾವ್ರಿ. ನಿಮ್ಮ ಮನ್ಯಾಗ ಯಾವ್ದ ಕೀಲಿ ತೆಗೀನ್ರಿ ಏನ್ರಿ? ಈಗ ಹೋಗಿ ಕೀಲಿ ತೆಗೆದು ಒಂದೇ ಕಪಾಟದಲ್ಲಿದೆ, ಬೇಗನೆ ಬ್ಯಾಗನ್ನು ತೆಗೆದುಕೊಂಡು ಬಂದ್ಬಿಡು. ಐವತ್ತರ ನಿಂಗೆ ತಂದ್ರು ಏನ 200 ತಂದ್ರು ಏನ್ 100 ತಂದ್ರು ಏನ್ 500 ತಂದ್ರಿ? ರೂಪಾಯಿದು ತುಂಬ ತಲೆ ಗಂಟೆ ಕೇಳ್ತಾ ಇಲ್ಲ ನಿಂಗೆ? ರುದ್ರೇಶ, ರುದ್ರೇಶ, ನಿನ್ನ ಮನೆಯಲ್ಲಿ ಇಟ್ಕೊಂಡು ನನ್ ತಪ್ಪಾಯ್ತು. ಹೋಗು, ಬೇಗನೆ ಹೋಗಿ ಕೈಲಿಯನ್ನು ತೆಗೆದುಕೊಂಡು ಹಣ ತುಂಬಿದ ಬ್ಯಾಗನ್ನು ತೆಗೆದುಕೊಂಡು ಬಾ. ಯಾಕ್ ತಲೆ ತಿನ್ನಾಕ್ ಹಾಕ್ತೀರಿ? ಇವ್ ಬಾಳ ಕಾಡಾಕತ್ತಾನ್ರಿ ನಾನ. ಇವ್ನ್ ಎಲ್ಲಾರ ಬೈಜಾಗ ಹಾಕಿ ಬರ್ತಾನೆ ಮುಂದಿನ ವರ್ಷ ಜಾತ್ರೆ ಮಾತ್ರ. ಆಯ್ತು ರುದ್ರೇಶ, ಹೊರಟು ಬಿಡು. ಶಾಂತಿ, ಈ ಬ್ಯಾಗಿನಲ್ಲಿ ಸಾಕಷ್ಟು ಹಣ ತುಂಬಿದೆ. ಈ ಹಣವನ್ನು ತೆಗೆದುಕೊಂಡು ನನ್ನ ಮಗಳನ್ನು ಮರೆತು ಇಲ್ಲಿಂದ ಹೊರಟು ಹೋಗು. ಸಾಕು ನಿಲ್ಲಿಸಿ ನಿಮ್ಮ ದೊಡ್ಡ ಸ್ಥಿತಿ. ನಿಮಗೆ ನಿಮ್ಮ ಮಗಳ ಭವಿಷ್ಯ ಎಷ್ಟು ಮುಖ್ಯನೋ ನನಗೂ ನನ್ನ ಶಾಂತೇಶ್ವರ ಭವಿಷ್ಯ ಅಷ್ಟೇ ಮುಖ್ಯ. ಅವರಿಗೋಸ್ಕರ ನಾನು ನನ್ನ ಪ್ರಾಣವನ್ನು ಸಹ ಕೊಡ್ತೀನಿ. ಕೊನೆಯದಾಗಿ ಒಂದು ಮಾತು ಹೇಳ್ತೀನಪ್ಪ, ನೀನು ನನ್ನನ್ನು ಕೊಂದು ಹಾಕಿದ್ರೂ ಚಿಂತೆ ಇಲ್ಲ. ನಾನು ಈ ಜನ್ಮದಲ್ಲಿ ಮದುವೆ ಆಗೋದಾದ್ರೆ ಶಾಂತೇಶ್ವರನ ಹೊತ್ತು ಮತ್ತಿನ್ನಾರನ್ನ ಅಲ್ಲ. ಪದ್ಮ, ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಶಾಂತಿ, ಸ್ವಲ್ಪ ಯೋಚನೆ ಮಾಡು. ಈ ಬ್ಯಾಗಿನ ತುಂಬ ಹಣ ತುಂಬಿದೆ. ಈ ಹಣವನ್ನು ತೆಗೆದುಕೊಂಡು ನನ್ನ ಮಗಳನ್ನು ಮರೆತು ಬಿಡು. ಹಣ ಬೇಕೋ ಅಥವಾ ಹೆಣ್ಣು ಬೇಕೋ ಯೋಚನೆ ಮಾಡು. ಹಾ, ತೆಗೆದುಕೋ ಈ ಹಣ ತುಂಬಿದ ಬ್ಯಾಗ್.
ಗುಣ ತುಂಬಿದ ಬ್ಯಾಗನ್ನು ಕೊಡಲು ನೀವು ಸಿದ್ಧರಿಲ್ಲ. ಈ ಹಣವನ್ನು ಗಳಿಸುವುದೇನು ದೊಡ್ಡದಲ್ಲ. ಮಾನವ ತನ್ನ ಮರ್ಯಾದೆ ತೊರೆದು ನಿಂತರೆ ಹಣ ಕೈಗೆ ಬಂದು ಸೇರುತ್ತದೆ. ಹೆಣ್ಣು ತನ್ನ ಶೀಲ ಮರೆತರೆ ಕೈಗೆ ಸೇರುವುದು ಆ ಹಣ. ಈ ಹಣವನ್ನು ಕಟ್ಟಿಕೊಂಡು ನಿನ್ನ ತಲೆಗೆ ಕಟ್ಟಿಕೊಯ್ದನು. ಇಂಥ ಸದ್ಗುಣವೆಲ್ಲ ಹೆಣ್ಣನ್ನು ಪಡೆಯಬೇಕಾದರೆ ನಾನು 10 ಜನ್ಮ ಎತ್ತು ಬರಬೇಕು. ಸುಖದ ಸುಪ್ಪತ್ತಿಗೆಯಲ್ಲಿರುವ ಅರಸ ತಿಪ್ಪೆಯಲ್ಲಿ ಬೆಳೆದ ದಾಳಿಂಬಿಗೆ ಆಸೆ ಪಟ್ಟಂತಾಯಿತು ನನ್ನ ಸ್ಥಿತಿ. ನೋಡು ಪದ್ಮ, ನಾನು ನೀನು ಈ ಜನ್ಮದಲ್ಲಿ ಒಂದಾಗದಿದ್ದರೆ ಏನಾಯಿತು? ಮುಂದಿನ ಜನ್ಮ ಹೊಂದಿದ್ದರೆ ನಾನು ನೀನು ಒಂದಾಗೋಣ ಪದ್ಮ. ಪದ್ಮ, ನಾನಿನ್ನು ಬರುತ್ತೇನೆ ಪದ್ಮ. ತೆಗೆದುಕೊಳ್ಳಿ ನಿಮ್ಮ ಹಣ. ವೆರಿ ಗುಡ್ ಶಾಂತೇಶ್, ವೆರಿ ಗುಡ್. ನನ್ನ ಮಗಳ ಹೊರಪೋಸಿ ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸಿನಲ್ಲಿ ಪಾಸ್ ಆಗಿರುವೆ. ನಿಮ್ಮಿಬ್ಬರ ಮದುವೆಯನ್ನು ಅತಿ ಶೀಘ್ರದಲ್ಲಿ ಮಾಡುತ್ತೇನೆ. ಆಯಿತೆ? ಅಪ್ಪ, ಈ ಮಾತು ಸತ್ಯವೇನಪ್ಪ? ನಿಮ್ಮ ಮಾತನ್ನು ನಾನು ನಂಬಲಿ. ನನ್ನ ಮಾತಿನ ಮೇಲೆ ನಿಮಗೇನಾದರೂ ಅವಮಾನ ಇದ್ರೆ ಶಾಂತೇಶ, ಆ ನಿನ್ನ ಕೈಯಲ್ಲಿರುವ ಬ್ಯಾಗ್ ಅನ್ನು ತೆಗೆದು ನೋಡು, ಅದರಲ್ಲಿ ಏನು ತುಂಬಿದೆ ಅಂತ. ಇದೇನು ಸರ್, ನನ್ನ ಒಂದು ಅರ್ಥವಾಗುತ್ತಿಲ್ಲ. ಹೂವು, ಹಣ್ಣು, ಅರಿಶಿನ, ಕುಂಕುಮ, ಬಳಿ ಇವೆಲ್ಲ ಮುತ್ತೈದರ ಸೌಭಾಗ್ಯದ ಸೂಚಕಗಳು. ನೋಡಿ ಶಾಂತಿ, ನನ್ನ ಮಗಳ ಕೈ ಹಿಡಿಯುವ ಗಂಡ ಹೊಲಕ್ಕೆ ಆಸೆ ಬೀಳ್ತಾನೋ ಅಥವಾ ಗುಣಕ್ಕೆ ಆಸೆ ಬೀಳ್ತಾನೋ ನಿನ್ನ ಬುದ್ಧಿ ಪರೀಕ್ಷೆ ಮಾಡಿದೆ ಅಷ್ಟೇ. ಇದೇ ತಿಂಗಳಿನಲ್ಲಿ ನಿಮ್ಮಿಬ್ಬರ ಮದುವೆಯನ್ನು ಎಲ್ಲ ಖರ್ಚು ನಾನೇ ವಹಿಸಿಕೊಂಡು ಅತಿ ವಿಜೃಂಭಣೆಯಿಂದ ಮದುವೆ ಮಾಡುತ್ತೇನೆ. ಆಯ್ತು? ತಾವು ಎಷ್ಟೇ ಆಗಲಿ ವಕೀಲರಲ್ಲವೇ? ನನ್ನದು ತಪ್ಪಾಯ್ತು. ಪರವಾಗಿಲ್ಲ ಬಿಡು ಶಾಂತಿ, ನನ್ನನ್ನು ಕ್ಷಮಿಸಿ ಬಿಡಿ ಸರ್. ನಾನು ಕ್ಷಮಿಸಿ. ಪರವಾಗಿಲ್ಲ ಬಿಡು ಶಾಂತೇಶ್. ನಿನ್ನ ಕೈಯಲ್ಲಿರುವ ಹಣ್ಣು ಹೂಗಳನ್ನು ನನ್ನ ಮಗಳ ಪದ್ಮಾಡು ಉಡಿಯಲ್ಲಿ ಹಾಕಿ ಅವಳಿಗೆ ಸೌಭಾಗ್ಯದ ಸ್ಥಾನವನ್ನು ನೀಡು. ಪದ್ಮ, ಈ ಕೆಂಪು ತುಂಬಿದ ಕೆಂಪುಟಿಯಿಂದ ಒಂದೇ ಒಂದು ಮುತ್ತು ಕೊಟ್ಟು ಬಿಡು ಪದ್ಮ. ನೀವು ನಕ್ರ ಅಷ್ಟೇ ನಾನು ಕೊಡ್ತೀನಿ. ಏನಾಯ್ತು? ಈಗಾದ್ರೂ ನಕ್ರಲ್ಲ. ಎಷ್ಟು ನಾಚ್ತಾ ಇದ್ದೀವಿ ಪದ್ಮ? ನಾನು ಆಚೆ ಇಲ್ಲ, ನೀವು ನಾಚಾಡ್ತೀರಿ. ಈ ನಾಚು ಒರಿಜಿನಲ್ ನಗು ಈಗ ಬಂತು ನಿಮ್ ಬಾಯಿಗೆ. ನೋಡ್ರಿ, ಅದನ್ನೆಲ್ಲ ಈಗ ಬೇಡ, ಅದನ್ನೆಲ್ಲ ಮದುವೆ ಆದ್ಮೇಲೆ. ನಂಗೆ ತುಂಬಾ ನಾಚಿಕೆ ಆಗುತ್ತಪ್ಪ. ನಾಚುವ ಹೆಣ್ಣಿನ ಈ ನವಿಲು ಕಾಣಬೇಕೆಂಬ ಈ ಗಂಡಿನ ಆಸೆ. ನೋಡು ಪದ್ಮ, ಒಂದೇ ಒಂದು ಹಾಡು ನನ್ನ ಮನವನ್ನು ತಂದು ಪ್ರೇಮ ಮರೆಯದ
ಛೇ 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 ಏನ್ ಡ್ಯೂಟಿ ರೀಪ ಸರ್ಕಲ್ ಡ್ಯೂಟಿ ಅಂತಾನ ಬಾಯಾಗಿನ ಸೀಟಿ ತೆಗದ ಕಿಶಾಗ ಇಟ್ಕೊಳಕ್ಕೂ ಪುರ್ಸತ್ತಿದ್ದಂಗ ಆಗೈತ್ರಿ ಕರೆ ಹೇಳ್ಬೇಕಂದ್ರೆ ಮನ್ಯಾಗ ಹೆಂಡ್ರ ಮಕ್ಕಳ ಹೊರಗೆ ಯಾರು ಕಂಡಾಪಟ್ಟಿ ಫಿಗರ್ ಮಾಡ್ತಾರ ನೋಡ್ರಿ 7 ಜನಕ್ಕೆ ಪೊಲೀಸ್ ನೌಕರಿ ಮಾಡಬಾರದಪ್ಪ ಒಟ್ಟ ಮಾಡ್ಬಾರ್ದ್ರಿ ನಾವ್ ಎಂತ ಚಲೋ ಇದ್ದೀವಿ ಮೊದಲ ಬೆಳಗಾವಿ ಜಿಲ್ಲಾದಾಗ ನಮ್ಮ ಸಾಹೇಬ್ಗೆ ಯಾರು ತಿಳಿತು ಹ್ಯಾಂಗ್ ಮಣ್ಣು ಇಲ್ಲಿ ರಾಯಚೂರು ಜಿಲ್ಲಾಕ್ ತಂದು ಹೋಗ್ಬಿಟ್ಟಾನ್ರಿ ಇಲ್ಲಿ ನೋಡಿದ್ರ ಪೊಲೀಸರಿಗೆ ಯಾರು ಇಲ್ಲ ಚೆಕ್ ಅಂತಕ ಸರ್ಕಲ್ ನಿಂದ್ರದು ಶಾಂಜಿಕ್ ಮಂಡ ಮನೆಗೆ ಹೋಗುದು ಎಲ್ಲಿ ಹಾಕಿರ ಏನ್ರಿ ಕಾಯಿ ಹೇಳ್ಬೇಕ್ರಲ್ಲ ಕಾಯ್ತು ಕಾದಂಗ ಯಾಕಂದ್ರ ನಮ್ಮದ ಡ್ಯೂಟಿ ಅಂದ್ರ ಡ್ಯೂಟಿ ಸ್ಟ್ರಿಕ್ಟ್ ಅಂದ್ರ ಸ್ಟ್ರಿಕ್ಟ್ ಅದು ಯಾರಿಗೈತಿರ ಗೊತ್ತ ಪೋಸ್ಟ್ ಮಾಡ್ ನಮ್ಮವ್ರಿಗೆ ಅಪ್ಪನಿಗೈತಿ ಗಡಬಡ ಮಾಡಿ ಬಾರಲ ಹುಡುಗಿ ಆಡಲು ಚಿಲುಪಾನೆ ಗಡಬಡ ಮಾಡಿ ಬಾರಲ ಹುಡುಗಿ ಆಡಲು ಚಿಲುಪಾನೆ ಆಡಲು ಚಿಲುಪಾನೆ ಹತ್ತಿರ ರಾಜಮಣಿ ಆಡಲು ಚಿಲುಪಾನೆ ಹತ್ತಿರ ರಾಜಮಣಿ ಗಡಬಡ ಮಾಡಿ ಬಾರಲ ಹುಡುಗಿ ಆಡಲು ಚಿಲುಪಾನೆ ಗಡಬಡ ಮಾಡಿ ಬಾರಲ ಹುಡುಗಿ ಆಡಲು ಚಿಲುಪಾನೆ ರಾಜಮಣಿ ಹುಡುಗಿ ಹತ್ತಿರ ರಾಜಮಣಿ ಹುಡುಗಿ ಹತ್ತಿರ ರಾಜಮಣಿ ನಿನ್ನಿಂದ ಬರಬೇಡ ಧಾರವಾಡ ಜೀವನದಾಗ ಬಂದೀನ ನನ್ನ ಹೆಸರಕೊಂಡೇನು ಮಾಡತಿ ವಾಟಿಕ ಶಾಂಪು ಬೇಡಂತಪ್ಪ ಇನ್ನೊಂದು ಹೆಸರಿ ಬಾಗಲಕೋಟಿ ಬಸ್ಟ್ಯಾಂಡಿನ್ಯಾಗ ಏನು ಕಬರ್ ರೈತಿಲ್ಲ ಅಂತೀನಿ ಮ್ಯಾಲ ಬಡದಂದ ಏನೋತಲ್ಲ ಅಂತ ಮಂಗ್ಯನ ಮಗನ ಆಕಿ ಹಾಯ ಪೊಲೀಸರ ಹೌದಲ್ಲ ಏನು ಮಂಗ್ಯನ ಮಗನ ನೀನು ಅಲ್ಲ ನಡವರ್ತ ನಿಂತ್ಕೊಂಡು ಈ ನಮ್ಗೆ ಹೆಣ್ಣಿಗೆ ಬಂದ ದಾಕ್ಕತ್ತ ಹಾಯ್ತಾನಲ್ಲ ಮಂಗ್ಯನ ಮಗಂದ ಏನಾರ ಸೊಕ್ಕ ಏನ ಸ್ವಲ್ಪ ವಿಚಾರ ಮಾಡ್ತೀರಿಲ್ರಿ ನೀವಂತೀನಿ ಏ ಮಂಗ್ಯನ ಮಗನ ನೋಡು ಆಕಿ ನೋಡವ ಮಿರಿ 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 ಮಿಂಚಾತ ಇದ್ರಿಂದ ಹಾಯ ಮನಸ್ಸರೆ ಹಂಗ ಗೊತ್ತು ನಿನಗ ವಯಸ್ಸಿಗೆ ಬಂದ ಹೆಣ್ಮಕ್ಳಿಗೆ ಮಸ್ಕಿರಿ ಮಾಡ್ತಿ ಕಣ್ ಕಾಣಿಸ್ತವಲ್ಲ ಕೊಟ್ಟ ನನ್ನ ಮಗನ ಏ ಪೊಲೀಸರ ನಿಮಗ ಆರಾಮ ಐತಿಲ್ಲ ಮೈಯಾಗ ಅಲ್ರಿ ನೀವು ಗಂಡಸರಿ ಹೌದಲ್ಲ ಏ ಐತಿಲ್ಲ ಅವನು ತೋರಿಸು ನನಗೆ ಯಾಕೆ ತೋರಿಸ್ತಿ ಅಲ್ರಿ ನಡು ರಸ್ತಾದಾಗ ಗುಡ್ಡು ನಿಂತಾಗ ನಿಂತಾರೆ ದೊಡ್ಡ ಟೊಪ್ಪಿಗೆ ಹಾಕೊಂಡ ನಿಮ್ಮ ಮುಂದ ನನಗೆ ಈಕಿ ಬಂದ ಧಕ್ ಅಂತ ಹಾಕ್ತಾರಲ್ಲ ಈಕಿ ಮೈಯಾಗ ಎಷ್ಟು ಹಾಕಿರ್ಬೇಕು ಗೊತ್ತಲ್ಲ ಅಲ್ಲ ಮಗನ ಬಾಳ ಮಾಡಿನಿ ಹೆಂಗಳದವ ಅಸಮ ಇದ್ದಂಗ ಕಾಣ್ತಿ ನನ್ನ ಬೇತಿ ಮಗನ ಹುಡುಗಿನೂ ಬೇತಿ
ನಿಮ್ಮ ನ್ಯಾಯ ಇಲ್ಲಿ ಬಗೆಹರಿಯಂಗ್ ಕಾಣಂಗಿಲ್ಲ. ನೀವಿಬ್ರು ಪೊಲೀಸ್ ಸ್ಟೇಷನ್ ನಡ್ರಿ ಮಾಡೋದು. ನಿಮ್ಮ ಮ್ಯಾಲ ಕಂಪ್ಲೇಂಟ್ ಬರ್ಕೊತನು ಅವಾಗ ಗೊತ್ತಾಗತ್ತೆ ನಿಮ್ಗೆ. ನಾನ್ಯಾಕ ಪೊಲೀಸ್ ಸ್ಟೇಷನ್ಗೆ ಬರ್ಬೇಕು? ಕಂಪ್ಲೇಂಟ್ ಬರ್ಕೊ. ಹುಡುಗಿ ಆ, ನಿನ್ನ ಹೆಸರೇನು? ನನ್ನ ಹೆಸರು ವಸಂತಿ. ವಾಸಂತಿ 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 ನನ್ನ ತೋಟಕ್ಕೆ ನಿಮ್ಮ ಅವನ ಏ, ನಮ್ಮವ್ವ ತಗೊಂಡಿ ಮಗನ ನಿಂದ ಹೆಸರೇನ? ಗಾಬರಿ ಆಗ್ಬೇಡ. ಮತ್ತೆ ಹ್ಮ್. ಊಟ ಇಟ್ಟು ಬಿಡ ಮಗನ ಜಳದ ಬಿಡ್ತಾನೆ ನಿನ್ನ. ನಿಮ್ಮ ಅವನ ಗಂಡನ ಹೆಸರೇನ? ಹಂಗ ಹೇಳ ಮಗನ. ನಮ್ಮಪ್ಪನ ಹೆಸರು ಸತ್ಯನಾರಾಯಣಪ್ಪ ಅಂತ. ಸತ್ತವ ಬದುಕ್ಯಾನ. ಅವನ ಹೆಸರು ಸತ್ಯನಾರಾಯಣ ಅಂತ. ಓಹೋ, ನಿಮ್ಮದ ಅಡ್ಡ ಹೆಸರು? ಯಾಕ ಮಗನ ಪಡ್ಡ ಮತ್ತ ಉದ್ದಿರ ನಿಮ್ಮ ಅಡ್ಡ ಇರ್ತದೆ ಹೇಳ. ಅಡ್ಡ ಹೆಸರು ಅದು ಹೇಳ್ಬೇಕೇನ? ಹೇಳಬೇಕು ನಮ್ಗೆ. ಎಲ್ಲ ಪೂರ್ತ ಹಾ ಹಿಟ್ಟೆಲ್ಲಾಗೆ. ಹಾ ನಮ್ದು ಅಡ್ರೆಸ್ ಓ ಕುಡುಗೋಳ ಹಿಡಕೈಗೆ. ಹುಡುಗರು ಹಿಡಿಕೆ ಸಾಲ ಇಟ್ಟಿದ್ರೆ ಸಾಂಬ್ರಿಗಿದ ಚಲೋ ಐತವ. ವಾಸಂತಿ ಸತ್ಯನಾರಾಯಣಪ್ಪ ಕುಡ್ಕೊಂಡು ಹಿಡಿಕೆ ಮಾಸ್ತಾಳ. ಏನ ಏನಿಲ್ಲ ಇಲ್ಲಿ ಹಿಡ್ಕೊಂಡು ನೋಡಿತ್ತ ಅವ ಡ್ಯೂಟಿ ನೀನೇ ಮಾಡಕ್ ಕೊಟ್ರ ನೀನೇ ಮಾಡಕ್ ಕೊಟ್ರ ಅಲ್ಲಿಡ ಬೇಡ ಹಿಡ್ಕೊಳಂಗಿಲ್ಲ ಏನಿಲ್ಲ. ಅಷ್ಟೊಂದು ಬಡಿಗೆ ನೀನೇ ಹಿಡ್ಕೊ. ಆ ಮಗನ ನಿನ್ನ ಹೆಸರೇನಪ್ಪ? ಬರ್ಕೋರಿ. ಅದ ಬರ್ಕೊತೀನಿ ಹೇಳು. ನನ್ನ ಹೆಸರ ಬರ್ಕೋರಿ. ನಿಮ್ಮ ಅಪ್ಪನ ಹೆಸರ? ಬರ್ಕೋರಿ. ಹರ್ಕೊರಿ ಬಿಡ್ಬೇಡ್ರಿ ಹರ್ಕೊರಿ. ಯಾರು ಹೇಳ್ತೀವಣ್ಣ? ಹೇಳ್ತೀನಿ ತೋರಿ. ಹೇಳ. ನನ್ನ ಹೆಸರು ಹ್ಮ್ ಪಂಪಾಪತಿ ರೀ. ಪಂಪಾಪತಿ ಪಂಪ್ ಹೊಡಿದ್ರೆ ಭಾಳ ಎಕ್ಸ್ಪರ್ಟ್ ರೀ ನಾವ. ಎಲ್ಲಿ ತಂದ್ರು ವೈದನ? ಅದಕ್ಕೆ ಪಂಪಾಪತಿ ಅಂತಾರ ನಮಗ. ಹಾ ತುದಿ ಒಂದ್ ಸ್ವಲ್ಪ ತೂಗ್ ಬೇಕು ಅಟ್ಟ ಸಾಕ್ರಿ. ಎರಡು ಹಿಡಿದು ಹಿಡಿಕಿ ಬಸ್ ಕೆಳಗೆ ತೂಗ್ ಬಿದ್ದ ಗೊತ್ತಾಗಿರ್ಬಾರ್ದ. ಹಂಗೈತಿ. ಅದಕ್ಕ ನಾವು ಪಂಪಾಪತಿ. ನಿಮ್ಮ ಜನಕ್ಕೆ ಹೆಸರು ಏನಪ್ಪ ಅಂತ? ಸುತ್ತಪ್ಪ ನಾಯ್ಕ್ರಿ. ಎಲೆ ಕೂತಿರು ಬರೀ ಕೆಸರ್ನಾಗ ಗಣಿ ತೋರಿಸ್ತೀವಿ ನಾವು. ಇದು ಎಲ್ಲಿ ತಟ್ಟದು ಜ್ಞಾಪಕಿದ್ದಲ್ಲೇ ರೀ. ನಿಮ್ಮದೇನು ಅಡ್ಡ ಹೆಸರ? ನಮ್ಮದು ಭಗನಿ ನೋಡ್ರಿ. ಬಡಿಗ್ಯಾರ ರಮೇಶ್ ಐತಿಕ. ಹಾ ಹಾ ಇರ್ಲಿ, ನಿಮ್ದು ಹೆಸರು ಚಲೋ ಐತಿ. ಈಗ ನೀವು ಪೊಲೀಸ್ ಸ್ಟೇಷನ್ ನೋಡ್ರಿ ಮೊದಲು ಇಬ್ರು. ಅಲ್ರಿ ನಾನ್ ಯಾಕೆ ಪೊಲೀಸ್ ಸ್ಟೇಷನ್ಗೆ ಬರ್ಬೇಕು? ಒಂದು ಹಾದಿದ ನನ್ನ ಮಂಗ್ಯಾರ ಮಗ. ಅದ್ರಾಗ ನಾನು ಯಾರು ಗೊತ್ತೇನು? ಈ ಊರ್ ಪ್ರೆಸಿಡೆಂಟ್ ಮಗಳ ಸತ್ಯನಾರಾಯಣಪ್ಪನ ಮಗಳದನೆ. ಮೇಲಾಗಿ ಟೈಲರಿಂಗ್ ಕೆಲಸ ಮಾಡ್ತೀನಿ. ಟೈಲಿಂಗ್ ಮಾಡ್ತೀರಿ? ನಾನ್ ದಟ್ ಮಾಡ್ತೀನಿ. ಯಾಕೆಂದ್ರಿ ಏ ಹುಡುಗಿ, ನೀವು ಒಟ್ಟಂತ ಪ್ರೆಸಿಡೆಂಟ್ ಮಗಳು ಆಗೈತೆ ಅಂತಲೇ ಸರ್ಕಲ್ದಾಗ ಯಾವ ಬರ್ತಾನೆ ಹಾಕೋತಿದ್ರಿ ಅದಕ್ಕೇನ? ಏನು ಈ ಯಾವ ಲೇಡಿ ಟೇಲರಿಂಗ್ ಟೀಚರ್ ಆಗಿರೋ ಏನೇ ಆಗಿರೋ ನಮ್ಮ ಕಾನೂನಿಗೆ ಯಾವ ಹೆದರಕ್ಕಲ್ಲ. ಅವ್ರನ್ನ ಚೆಂದ ಹಿಡಿದೈತಿ, ಒಳಗ್ ಹಾಕೋದೈತಿ. ಅದೇ ನಮ್ಮ ಧರ್ಮ. ಹೌದು ಹುಲಿಯ. ಏನಪ್ಪ ಗಣಸರು ಮಾತಂದ್ರ ಅಲ್ರಿ ಈಗ ಬರೀ ಪ್ರೆಸಿಡೆಂಟ್ ಮಗಳಾಗೆ ಇಟ್ಟು ಹಾಡಾಡತ್ತಾಳು. ಏನ್ ಯಾವ್ದಾರ ಮಿನಿಸ್ಟರ್ ಮಗಳಾಗಿದ್ರ ಆನಿ ಮ್ಯಾಗ ಬರ್ತಿಲ್ಲ ಮತ್ತೊಂದ. ಹೌದಲ್ಲ ದಾಟ್ ಹೊಲಿಗೆ. ಯು ಶಟ್ ಅಪ್ ನಾನ್ಸೆನ್ಸ್. ಅಲ್ರಿ ಇಷ್ಟುದು ಮೀಸಿ ಬಿಟ್ಕೊಂಡ್ರಿ, ಇಷ್ಟು ಕೆಲಸ ಮಾಡ್ತೀರಿ. ಒಂದು ಹೆಣ್ಣಿಗೆ ಬಂದು ಈ ನಮ್ನಿ ಹಾದಿ ನೋಡಿ ನೀವು ಗಂಡಸರ ಹೌದಲ್ಲ ಮೊದಲು. ಏ ಹುಡುಗಿ, ಅಕ್ಕ ನಿನ್ಗ ನನ್ನ ಮ್ಯಾಲ ಸಂಶಯ ಐತೆ ಮತ್ತಲ್ಲ ಈ ನಮ್ನಿ ಕೇಳಿದ್ರು ದರ್ಬಾರ್ ಮಾಡಿದ್ರೆ ಏನ್ ಅವನ ವಿಚಾರ ಮಾಡ್ಕೊಳ್ತಾರೆ, ನನಗ್ ವಿಚಾರ ಮಾಡ್ಕೊಳಕತ್ತಿರಲ್ಲ ನೀವು ಅಂತೇನೆ. ಅಕ್ಕ ತೆಗೆದು ತೋರ್ಸತ್ತೇನ? ಆಧಾರ್ ಕಾರ್ಡ ತೋರ್ಸ್ರಿ ನೋಡು. ಏ ಹುಡುಗಿ, ಆ ಗಂಡಸ್ತನ ಐತೈತೆ ಈ ಕಾಕಿ ಬಟ್ಟೆ ಹಾಕೊಂಡ ಈ ಸರ್ಕಲ್ ನಿಂತಂತ ಐತಲ್ಲ. ಸಾಹೇಬ್ರ ಇವ್ರನ್ನ ಹೊರ ಕಡಿಮೆ ಹೋಗಾಕ ಕೊಡ್ಸಿರೋದಾಗತ್ತೇನು? ಇನ್ನೊಂದ್ ಸ್ವಲ್ಪ ಸಲಿಗೆ ಕೊಟ್ಟು ನೋಡ್ಲಿ ಅವ್ರಿಗೆ. ನಿಮ್ಮ ಡ್ರೆಸ್ ಬೀಚ್ ಕೊಡು, ನಿಮ್ಮ ಚಡ್ಡಿ ಬೀಚ್ ಕೊಡು. ನಂದು ಒಟ್ಟು ನಿಮ್ದು ಶ್ರವಣ್ ಬೆಳಗೊಳಗ ಗುಮಟೇಶ್ವರ ಮಾಡ್ತಾರ್ರಿ. ಇದೇನ್ ಜಾಗಾಡಿ ಮಾಡಿಲ್ರಿ ಇದ. ಉಲ್ಲಾನ ಮಾಡಿ ಕಳಿಸ್ತಾರತ್ತೇನ? ಏ ಮಂಗ್ಯಾನ ಮಗನ,
ಅವ್ರು ಯಾರು ಎಕರೆ ಹೊರಕು ನಿನಗೇನಾಗಬೇಕಾಗಿತ್ತು ಆಕಿ ಮೊದಲ ಒಂದು ಹೆಣ್ಣ ಅದ್ರಾಗ ನಾನು ಹೆಣ್ಣು ಬೇಡ ಭಾಳ ಬಾಳ ನುಗ್ಗಿ ಬೇಡ ಹಂಗ ಬಾಳ ನುಗ್ಗಿ ಬೇಡ ಅದಕ್ಕೆ ಆಕಿ ಮ್ಯಾಲಿನ ಕಂಪ್ಲೇಂಟ್ ಕ್ಯಾನ್ಸಲ್ ಮಾಡಿ ನಿನ್ನ ಮಾತ್ರ ಕತ್ತಲ ಕೋಣೆಗೆ ಹಾಕಿ ಎಣ್ಣೆ ಬೋರಗ ಬೋರಗ ಎಣ್ಣೆ ನಂದ್ರೆ ಗೊತ್ತಾಕೈತಿ ಮಗನ ನಿನಗೆ ಅಲ್ಲೋ ನೀ ಎತ್ತ ಮಾತಾಡ್ತದಿಲ್ಲ ನೀ ಯಾವ ಮಿನಿಸ್ಟರ್ ಮಗ ಅದೀಪ ಹೇಳಿದ್ರ ಜರ್ ನಾ ಮಿನಿಸ್ಟರ್ ಮಗ ಆಗಿನ ತಿಳ್ಕೊರ ಇಟ್ಟೊಳಗೆ ನಿಮಗ ತೊಳ್ಕೊಳಕ್ಕೂ ನೀರು ಸಿಗಬಾರ್ದ ಯಾನದ ಕೈಕಾಲ ಅಂತ ಟ್ರಾನ್ಸ್ಫರ್ ಮಾಡಿಬಿಡ್ತಿದ್ನಿ ಸುಮ್ಮ ನಿಮ್ಮ ಮನಿ ಸಾಹೇಬ್ರ ಮನಿ ಆಳದನ್ನ ಕೇಳಿ ಗಪ್ಪಾಗೇನಿ ನೀನು ನಮ್ಮ ಸಾಹೇಬ್ರ ಮನಿ ಆಳ ಹೊಯ್ತಲ್ಲ ಮಾರಾಯಣ ಗುಲ್ಬರ್ಗಿದ ಮತ್ತ ಅಲ್ರಿ ನಿಮ್ ಎದುರುಗ ನಿಂತ್ಕೊಂಡು ಇಷ್ಟಿಷ್ಟುದ್ದ ಮಾತಾಡ್ತಾನ ಇನ್ನು ಹೆಣ್ಮಕ್ಳಿಗೆ ಸುಮ್ಮನೆ ಬಿಡ್ತಾನ ಸಾಹೇಬ್ರೆ ಇಷ್ಟೆಲ್ಲ ಮಾತಾಡ್ತಾನ ನಾ ಇನ್ನ ಮನೆಗೆ ಹೋಗ್ತೇನೆ ಓಕೆಲ್ಲ ಬೇಲೆ ಹೋಗ್ತೀನಿ ನಾ ಯಾಕೆ ಸುಳ್ಳು ಹೇಳಕ್ ಹೋಗ್ರಿ ನಿಮ್ ಸಾಹೇಬ್ರ ಡ್ಯೂಟಿ ಮಾಡಕ್ ಗಡ್ಬಡಿಲ್ಲ ದಾಡಿ ಮಾಡ್ಕೊಳಕ್ ಸಾಧ್ಯಾಗಿರ ಆಟೋಟೊಳಗೆ ರೇಜರ್ ಪಾನ ಆಗಿತ್ತು ರೇಜರ್ ಪಾನ ತೊಗೊಂಡ್ಬರೋದು ಗಿರ್ಮಲ ಸುರೇಶ್ ಅಂಗಡಿಗೆ ಕೇಳಿ ನಾನು ಕಳಿಸಿರೋರು ಅದಕ್ಕ ನಾ ರೇಜರ್ ಪಾನ ಗಡ್ಬಡಿಲ್ಲ ತಗೊಂಡ್ ಹೊಂಟಿನಿ ಹಾದ್ಯಾಗ ನಾನು ತಡದಿಟ್ಟು ತಡ ಮಾಡ್ಯಾರ ನೀವು ಈ ಕಂಪ್ಲೇಂಟ್ ತಗೊಂಡೋಗಿ ನಮ್ಮ ಸಾಹೇಬ್ರಿಗೆ ಹೇಳ್ತೀನಿ ಆಗ ಗೊತ್ತಾಗೈತೆ ನಾ ಯಾರು ಅನ್ನೋದು ತಪ್ಪಾಪತಿ ಬಾಯಿ ನೀ ನಮ್ಮ ಸಾಹೇಬ್ರ ಮನಿ ಆಳಂದ್ರ ನನಗೂ ಅರ್ಧ ಸಾಹೇಬ್ ಇದ್ದಂಗ ಹೋಗಿ ಹಂಗ ಮಾಡಬೇಡ ಗೊತ್ತಮ್ಮ ಈಗೇನ ನಮ್ಮ ಸಾಹೇಬ್ರ ಮನಿಗೆ ಬಂದಿನಿ ಹಂಗ ಮಾಡಬೇಡ ಅದಕ್ಕೆ ಚಾಂಗಿ ಹೊತ್ತ ಬೇರೆ ಮಾಡ್ತು ಅದನ್ನ ಹೇಳಕ್ ಹೋಗ್ಬೇಡಿ ಸಾಹೇಬ್ರ, ಈಗ ನಮಗೆ ಹಿಂಗ ಹವಾ ಹಾಕಕ್ ಬರ್ಬೇಡ್ರಿ ನಂಗೂ ತಡ ಆಗ್ಯದ ಆಗೈತೆ ಇನ್ನೊಂದ್ ತಾಸ್ ತಡ ಆದ್ರೆ ಆಗ್ಬತ್ತೈತ ಸಾವ್ಕಾಶ ಹೊಟ್ಟನು ನಾಳೆ ಕೇಳಿ ಕೇಳ್ತಾರ ಸಾಹೇಬ್ರ ನಮ್ಮನ್ನ ಇಟ್ಟಾಗ ತಡ ಮಾಡಿದೆ ಅಂತೇಳಿ ಆಗ ನಿಮ್ ಹೆಸರು ಹೇಳ್ತನು ಆಫೀಸ್ನಾಗ ಬಂದು ನಿಮ್ಮದು ಮಾತ್ರ ಎಣ್ಣಿ ಬುರ್ಗ ಆಗ್ತಿರ್ತಾರೆ ನಮಗ ಗೊತ್ತಲ್ಲ ಪಪ್ಪಾಪತಿ ನೀಗೇನ ನಮ್ಮ ಸಾಹೇಬ್ರ ಮನಿಗೆ ಅರ್ಜೆಂಟ್ ಹೋಗ್ಬೇಕಾಗಿತ್ತು ತಮ್ಮ ನಡ್ಕೋತ ಹೋದ್ರು ಭಾಳ ತಡ ಆಕೈತಿ ಒಂದು ಕೆಲಸ ಮಾಡ್ತೇನ ಇದನ್ನ 50 ರೂಪಾಯಿ ತಗೋ ಇಲ್ಲಿ ಸೆಟ್ ರಿಕ್ಷನ್ ಇತ್ತಿರ್ತೈತೆ ಆಯ್ತು ಹಿಡಿಯೋದು ಹಿಡಿಯೋಪ್ಪ ಏನು ಮ್ಯಾತಾತಿ ತಗದು ಬ್ಯಾಡತಿ ಏನು ಗದ್ದ ಸಂಸೋದ್ಲ ನಿಂದ ಮತ್ತೆ ರಿಕ್ಷಾ ಬಿಡ್ರಿ ಸುಮ್ಮನೆ ನಿಮ್ಮೂರ ಕಳಗಾಲತ್ತಾವು ಹಂಗೂ ತಡ ಆಗೈತೆ ಇನ್ನೊಂದ್ ತಾಸ್ ತಡ ಆದ್ರೆ ಆಗತ್ತಕ್ಕ ಅಲ್ಲೇ ಅದೇ ನಮ್ ಡಬಲ್ ಸಿಗೋ ಸುಮಾರಿ ಬುದ್ಧಿ ಬೇರೆ ಸಿಕ್ಕ ಸುಮ್ಮನೆ ತಗೋಬೇಕು ತಿಳ್ಕೊ ಸಾವ್ಕಾಶ ಹೋಗ್ತಾನೆ ತಮ್ಮ ಹಂಗ ಮಾಡ್ಬೇಡ ಇದೊಂದ್ಸಲ ಹೋಗ್ಬೋದು ಹಿಡಿ ಸರಿ ಹಂಗಾರ ಸಾಹೇಬ್ರ ಇದೊಂದು ಸಲ ನಿಮ್ಮ ಮೂತಿ ನೋಡಿ ನಾ ರಿಕ್ಷಾಕ್ ಹೋಗ್ಕೊಂಡ್ರೆ ಹಂಗಾದ್ರೆ ನೈಡ್ಲ ನಡಿ ಏ ಅಕ್ಕ ನೋಡ್ಬೇಡ ಈಕಿನ ಮತ್ತೊಮ್ಮೆ ಸಿಕ್ಕಾಗ ನೋಡ್ತಾನ ಸಿಗಬಾರ್ದ ಸಿಕ್ಕರ ಒಮ್ಮೆ ಸಾಹೇಬ್ರೆ ನಾ ಈ ಮನೆಗೆ ಹೋಗ್ಬರ್ಲ ಇಕ್ಕ ನಿಮ್ಗೊಂದು ಪಾಸ್ ಕೊಡತ್ತೇನ ಮತ್ತೆ ಯಾಕ ಏನಂದೆಲ್ಲ ಯಪ್ಪ ನನಗೆ ಇಲ್ಲಿ ಭಾಷಣ ಅರ್ಥ ಆಗೋದು ಬಸ್ದಾಗ ಬಂದಿಲ್ಲ ಹೌದಾ ಉತ್ತರ ಕರ್ನಾಟಕ ಭಾಷೆ ಐತೆ ಅದು ಹಂಗಂದ್ಯ ನಾವು ಉತ್ತರ ಕರ್ನಾಟಕದಾರ ಅದು ಸ್ವಲ್ಪ ಡಿಫ್ರೆಂಟ್ ಆಗತ್ತೆ ಅಷ್ಟ ನಾ ಇಲ್ಲಿ ಬರ್ಲ ವಸತಿ ಏನು ಹಂಗ ಹೋದ್ರೆ ಹೆಂಗ ಆಕೈತಿದ ಮತ್ತೇನು ಮಾಡ್ಬೇಕು ನಿನ್ನ ಮಾರಿ ನಡುವಂಗ ಆಗೈತಿ ಈ ಹುಡುಗಿಯಲ್ಲಿ ಸಿಗತಿ ನಿನ್ನ ಮೆಗಳಾಗೈತಿ ಈ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಕಬಡ್ಡಿ ಆಡುದೈತಿ
ವೇಗವಾಗಿ ಬರುತ್ತೇನೆ ನನ್ನ ಹೃದಯ ರಾಜದೊಳಗ ಮಹಾರಾಣಿ ನೀನ ಗೆಳತಿ ನನ್ನ ಹೃದಯ ರಾಜದೊಳಗ ಮಹಾರಾಣಿ ನೀನ ಗೆಳತಿ ನಿಜ ಹೇಳತನ ಗೆಳತಿ ಕಿವಿಗೊಟ್ಟತನ ಗೆಳತಿ ಸಾವಿತ್ರ ನನ್ನ ಬೀರಿ ನನ್ನ ಮರೆತು ನೀ ಹೆಂಗ ಇರ್ತಿ ಈ ಜೀವನ ಯಾವ ಗೆಳತಿ ನನ್ನ ಮರೆತು ನೀ ಹೆಂಗ ಇರ್ತಿ ಈ ಜೀವನ ಯಾವ ಗೆಳತಿ ಪ್ರೀತಿ ಇದು ಕಟ್ಟನ್ನ ಬಿದ್ದೈತಿ ಮರೆಯಬೇಡ ಮರೆಯಾಗೈತಿ ಮನಸ್ಸು ಕೊರಗಿ ಅಳತೈತಿ ನನ್ನ ಪ್ರೀತಿ ಇದು ಕಟ್ಟನ್ನ ಬಿದ್ದೈತಿ ಮರೆಯಬೇಡ ಮರೆಯಾಗೈತಿ ಮನಸ್ಸು ಕೊರಗಿ ಅಳತೈತಿ ಜೀವನ ಯಾವ ಕಲಿತಿ ನನ್ನ ಮರೆತು ನೀ ಹೇಗೆ ಇರುತ್ತಿ ಈ ಜೀವನ ಯಾವ ಕಲಿತಿ ಸಾಕಂದ್ರೆ ಪೊಲೀಸ್ ಸಾಹೇಬ್ರ ಹೋಗ್ರಿ ನೀವ್ ಹೇಗ್ ಹೇಳ್ತೀರಿ ನಾವ್ ಅದಕ್ಕೆ ಹೂನ ಮಸ್ತರ ನಾಗಿನಿ ಹೆಮ್ಸ್ ಬೌಡಿ ಬೌಡಿ ಜಬರದಾಗ ಬೌಡಿ 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 ಜಬರದಾಗ ಬೌಡಿ ಬೌಡಿ ನಿನ್ನ ತಿರುಮಗ ಹೇಳ್ದ ಬೌಡಿ ನೀ ಮಾಡುವುದಗ ಬೌಡಿ ನಿನ್ನ ತಿರುಮಗ ಹೇಳ್ದ ಬೌಡಿ ನೀ ಮಾಡುವುದಗ ಬೌಡಿ ನಿನ್ನ ಹೋಗು ನಿಂತ